ಶುಭ ಸಂಜೆ. ಇವತ್ತು ನಾವು ಅಮೆರಿಕದ ಸುಂಕ ಸಮರಗಳು, ಅಂದ್ರೆ US ಟ್ಯಾರಿಫ್ ವಾರ್ಸ್ ಅಂತಾರಲ್ಲ, ಅದರ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಇದರ ಪರಿಣಾಮ ಭಾರತದ ಆರ್ಥಿಕತೆ ಮೇಲೆ ಹೇಗೆ ಆಗ್ಬೋದು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ನಮ್ಮತ್ರ ಅಮೆರಿಕಾದ ಸುಂಕ ಸಮರ, ಭಾರತಕ್ಕಿರುವ ಸವಾಲುಗಳು ಮತ್ತು ಅವಕಾಶಗಳು ಅನ್ನೋ ಒಂದು ಲೇಖನದ ಕೆಲವು ಮುಖ್ಯ ಭಾಗಗಳಿವೆ. ಸರಿ, ನಮ್ಮ ಇವತ್ತಿನ ಉದ್ದೇಶ ಈ ಜಾಗತಿಕ ವಿದ್ಯಮಾನ ಇದೆಯಲ್ಲ, ಇದು ಭಾರತಕ್ಕೆ ಹೇಗೆ ಒಂದ್ ಕಡೆ ಅವಕಾಶ, ಇನ್ನೊಂದ್ ಕಡೆ ಸವಾಲು, ಆ ರೀತಿ ತಂದೊಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ಇದು ಬಹಳ ಮುಖ್ಯವಾದ ಚರ್ಚೆ. ಸಾಮಾನ್ಯವಾಗಿ ಅಮೆರಿಕದ ಸುಂಕ ಸಮರ ಅಂದ ತಕ್ಷಣ ಎಲ್ಲರಿಗೂ ಅಮೆರಿಕ ಚೀನಾ ಜಗಳ ನೆನ್ಪಾಗತ್ತಲ್ವಾ? ಹೌದು, ಹೆಚ್ಚಾಗಿ ಅದೇ ಮುನ್ನೆಲೆಗೆ ಬರುತ್ತೆ. ಆದರೆ ಇದರ ಅಲೆಗಳು ಅವು ಭಾರತದ ತೀರಕ್ಕೂ ಹೇಗೆ ಬಡಿತಿವೆ, ಮುನ್ನೆ ಹೇಗೆ ಬಡಿಬೋದು, ಇದನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲು ಈ ಸುಂಕ ಸಮರ ಅನ್ನೋ ಪದ ಇದೆಯಲ್ಲ, ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣವೇ. ಅಂದ್ರೆ ಏನಿದು? ಅಮೆರಿಕ ತನ್ನ ದೇಶೀಯ ಉದ್ಯಮಗಳನ್ನ ರಕ್ಷಿಸೋಕೆ ಆಮದುಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕೋದು, ಆಮೇಲೆ ಬೇರೆ ದೇಶಗಳು ಅದಕ್ಕೆ ಪ್ರತಿಯಾಗಿ ಅವರು ಟ್ಯಾಕ್ಸ್ ಹಾಕೋದು. ಇದು ಅಷ್ಟೇನಾ, ಅಥವಾ ಇದರಲ್ಲಿ ಬೇರೆನಾದರೂ ಇದೆಯಾ? ನೋಡಿ, ಇದು ನೀವು ಹೇಳಿದ ಹಾಗೆ ಮುಖ್ಯವಾಗಿ ದೇಶೀಯ ಉದ್ಯಮಗಳ ರಕ್ಷಣೆನೆ. ಅಂದ್ರೆ ಹೊರಗಿಂದ ಬರೋ ಸರಕುಗಳು, ಆಮದು ಸರಕುಗಳು, ಅವುಗಳ ಮೇಲೆ ಸುಂಕ ಅಥವಾ ಟ್ಯಾರಿಫ್ ಜಾಸ್ತಿ ಮಾಡೋದು. ಇದರಿಂದ ಏನಾಗತ್ತೆ, ಆ ವಸ್ತುಗಳು ಇಲ್ಲಿ ದುಬಾರಿಯಾಗ್ತವೆ. ಆಗ ನಮ್ಮ ದೇಶದಲ್ಲೇ ತಯಾರಾದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಸರಿ. ಆದ್ರೆ ಇದು ಕೇವಲ ಆರ್ಥಿಕ ವಿಷಯ ಅಷ್ಟೇ ಅಲ್ಲ. ಕೆಲವೊಮ್ಮೆ ಇದರಲ್ಲಿ ರಾಜಕೀಯ ಕಾರಣಗಳು ಇರ್ತವೆ. ಏನಂತಾರೆ, ಜಿಯೋಪೊಲಿಟಿಕಲ್ ಉದ್ದೇಶಗಳು ಇರ್ತವೆ. ಓ ಹೌದಾ? ಹೌದು. ಈಗ ಅಮೆರಿಕ ಚೀನಾ ವ್ಯಾಪಾರ ಯುದ್ಧವನ್ನೇ ತಗೊಂಡ್ರೆ ಅಲ್ಲಿ ಬರೀ ವ್ಯಾಪಾರ ಕೊರತೆ ಅಂದ್ರೆ ಟ್ರೇಡ್ ಡೆಫಿಸಿಟ್ ಅಷ್ಟೇ ವಿಷಯ ಆಗಿರ್ಲಿಲ್ಲ. ತಂತ್ರಜ್ಞಾನದಲ್ಲಿ ಪೈಪೋಟಿ, ಬೌದ್ಧಿಕ ಆಸ್ತಿ ಹಕ್ಕುಗಳು, ಇಂಥ ವಿಷಯಗಳೆಲ್ಲ ಸೇರ್ಕೊಂಡಿದ್ವು. ಹಾಗಾಗಿ ಇದು ಒಂದು ಕಾಂಪ್ಲೆಕ್ಸ್ ವಿಷಯ. ಅದೇ ಇದೊಂಥರಹ ಮಲ್ಟಿಪರ್ಪಸ್ ವೆಪನ್ ಇದ್ದಾಗೆ. ಒಂದು ದೇಶ ಸುಂಕ ಹಾಕಿದ್ರೆ ಇನ್ನೊಂದು ದೇಶ ಅದಕ್ಕೆ ಉತ್ತರ ಕೊಡುತ್ತೆ. ಹೀಗೆ ಚೈನ್ ರಿಯಾಕ್ಷನ್ ಥರ ಆಗುತ್ತೆ. ನಿಜ. ಅದಕ್ಕೆ ಇದನ್ನ ಸಮರ ಅಥವಾ ಯುದ್ಧ ಅಂತ ಕರೆಯೋದು. ಸರಿ, ಈ ಅಮೆರಿಕ ಚೀನಾ ನಡುವಿನ ಕಿತ್ತಾಟ ಇದೆಯಲ್ಲ, ಇದರಿಂದ ಬೇರೆ ದೇಶಗಳಿಗೆ, ವಿಶೇಷವಾಗಿ ಭಾರತಕ್ಕೆ ಏನಾದರೂ ಅವಕಾಶಗಳು ತೆರೆದುಕೊಳ್ಬೋದಾ? ಇಲ್ಲಿಂದ ವಿಷಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೌದು, ಇಲ್ಲಿ ಖಂಡಿತ ಒಂದು ದೊಡ್ಡ ಅವಕಾಶ ಇದೆ. ನೋಡಿ, ಅಮೆರಿಕ ಮತ್ತು ಚೀನಾ ಮಧ್ಯೆ ಈ ಟೆನ್ಷನ್ ಜಾಸ್ತಿ ಆದಾಗ ಅಮೆರಿಕನ್ ಕಂಪನಿಗಳು ಮತ್ತೆ ಬೇರೆ ಗ್ಲೋಬಲ್ ಕಂಪನಿಗಳು ಕೂಡ ತಮ್ಮ ಸಪ್ಲೈ ಚೈನ್ಸ್ ಅಂದ್ರೆ ಪೂರೈಕೆ ಸರಪಳಿಗಳನ್ನ ಚೀನಾದಿಂದ ಆಚೆ ನೋಡಕ್ ಶುರು ಮಾಡ್ತವೆ. ಇದನ್ನ ಚೀನಾ +1 ಸ್ಟ್ರಾಟಜಿ ಅಂತ ಕರೀತಾರೆ. ಅಂದ್ರೆ ಚೀನಾದ ಮೇಲೆ ಪೂರ್ತಿ ಡಿಪೆಂಡ್ ಆಗೋದು ಬೇಡ, ಇನ್ನೊಂದು ಪರ್ಯಾಯ ಉತ್ಪಾದನಾ ಜಾಗ ಹುಡುಕೋಣ ಅಂತ. ಓಕೆ, ಚೀನಾ +1. ಹೌದು. ಈ ಹುಡುಕಾಟದಲ್ಲಿ ಭಾರತ ಒಂದು ಮುಖ್ಯವಾದ ಆಯ್ಕೆಯಾಗಿ ಕಾಣಿಸ್ಕೊಡುತ್ತೆ. ಹಾಗಾದ್ರೆ ಈ ಚೀನಾ +1ನಲ್ಲಿ ಭಾರತಕ್ಕೆ ಯಾವ್ಯಾವ ಸೆಕ್ಟರ್ಗಳಲ್ಲಿ ಜಾಸ್ತಿ ಲಾಭ ಆಗ್ಬೋದು ಅಂತ ನಮ್ಮ ಮೂಲ ಲೇಖನದಲ್ಲಿ ಏನಾದರೂ ಹೇಳಿದಾರೆ. ಕೆಲವು ಪ್ರಮುಖ ಕ್ಷೇತ್ರಗಳನ್ನ ಗುರ್ತಿಸಿದ್ದಾರೆ. ಮೊದಲನೇದಾಗಿ ಜವಳಿ ಮತ್ತು ಸಿದ್ಧ ಉಡುಪು, ಅಂದ್ರೆ ಟೆಕ್ಸ್ಟೈಲ್ಸ್ ಮತ್ತು ಅಪ್ಯಾರಲ್ಸ್. ಇದು ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಅಲ್ವಾ? ಹೌದು. ಭಾರತ ಇದರಲ್ಲಿ ಸಾಂಪ್ರದಾಯಿಕವಾಗಿಯೇ ಬಲಿಷ್ಠವಾಗಿದೆ. ಚೀನಾದಿಂದ ಬೇರೆ ಕಡೆ ಹೋಗೋ ಆರ್ಡರ್ಗಳ ಒಂದು ಭಾಗವನ್ನ ನಾವು ತಗೋಬಹುದು. ಎರಡನೇದು ರಾಸಾಯನಿಕಗಳು, ಅಂದ್ರೆ ಕೆಮಿಕಲ್ಸ್, ಅದರಲ್ಲೂ ಸ್ಪೆಷಾಲಿಟಿ ಕೆಮಿಕಲ್ಸ್. ಸರಿ. ಇಲ್ಲಿಯೂ ನಮ್ಮ ಕಂಪನಿಗಳು ಈಗ ಗ್ಲೋಬಲ್ ಲೆವೆಲ್ನಲ್ಲಿ ಕಾಂಪಿಟೇಟಿವ್ ಆಗ್ತಾ ಇವೆ. ಮೂರನೇದಾಗಿ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ವಲ್ಲ? ಹೌದು, ಇಲ್ಲಿ ಸ್ವಲ್ಪ ಟ್ರಿಕಿ ಇದೆ. ಈಗ ಭಾರತ ಸರ್ಕಾರ PLI ಸ್ಕೀಮ್ ಎಲ್ಲ ತಂದಿದೆ, ಗೊತ್ತಲ್ಲ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಹೌದು. ಅದರಿಂದ ಅಸೆಂಬ್ಲಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ. ಆದ್ರೆ ಅದರ ಬಿಡಿ ಭಾಗಗಳು, ಕಾಂಪೋನೆಂಟ್ಸ್, ಅದಕ್ಕೆ ನಾವಿನ್ನೂ ಚೀನಾವನ್ನೇ ಜಾಸ್ತಿ ನಂಬ್ಕೊಂಡಿದ್ದೇವೆ. ಓ ಹಾಗೆ. ಆದ್ರೂ ಲಾಂಗ್ ಟರ್ಮ್ನಲ್ಲಿ ಇಲ್ಲೂ ಅವಕಾಶ ಇದೆ ಅಂತ ಹೇಳ್ಬಹುದು. ಇನ್ನು ಫಾರ್ಮಾ, ಔಷಧ ಕ್ಷೇತ್ರ, ಭಾರತವನ್ನ ವರ್ಲ್ಡ್ಸ್ ಫಾರ್ಮಸಿ ಅಂತಾರಲ್ಲ? ನಿಜ, ಬಹಳ ಮುಖ್ಯವಾದ ಪಾಯಿಂಟ್. ಫಾರ್ಮಾ ಸೆಕ್ಟರ್ ಭಾರತಕ್ಕೆ ದೊಡ್ಡ ಅವಕಾಶವೇ ಸರಿ. ಹೇಗೆ? ಈಗಾಗ್ಲೇ ನಾವು ಜೆನೆರಿಕ್ ಔಷಧಿಗಳನ್ನ ಜಗತ್ತಿಗೆಲ್ಲ ಸಪ್ಲೈ ಮಾಡೋದ್ರಲ್ಲಿ ಮುಂದಿದ್ದೀವಿ. ಅಮೆರಿಕ ಕೂಡ
ತಮ್ಮ ಮೆಡಿಸಿನ್ ಸಪ್ಲೈ ಚೈನ್ನ ಡೈವರ್ಸಿಫೈ ಮಾಡಬೇಕು ಅಂದ್ರೆ ಬೇರೆ ಬೇರೆ ಕಡೆಯಿಂದ ತಗೋಬೇಕು ಅಂತ ಯೋಚನೆ ಮಾಡಿದ್ರೆ ಭಾರತ ಅವರಿಗೆ ನ್ಯಾಚುರಲ್ ಪಾರ್ಟ್ನರ್ ಆಗತ್ತೆ. ಹ್ಮ್ ನಮ್ಮ ಮೂಲ ಲೇಖನ ಕೂಡ ಇದನ್ನ ಹೇಳತ್ತೆ. ಈ ಕ್ಷೇತ್ರಗಳಲ್ಲಿ ಭಾರತದ ಎಕ್ಸ್ಪೋರ್ಟರ್ಸ್ಗೆ ಅಮೆರಿಕದ ಮಾರ್ಕೆಟ್ನಲ್ಲಿ ಇನ್ನೂ ಒಳ್ಳೆ ಆಕ್ಸೆಸ್ ಸಿಗ್ಬಹುದು ಅಂತ. ಹ್ಮ್ ಇದು ನಮ್ಮ ಮೇಕ್ ಇನ್ ಇಂಡಿಯಾಗೆ ಕೂಡ ಹೆಲ್ಪ್ ಆಗುತ್ತಲ್ವಾ? ಖಂಡಿತವಾಗಿಯೂ ಅದಕ್ಕೆ ದೊಡ್ಡ ಉತ್ತೇಜನ ಸಿಗುತ್ತೆ. ಇದೆಲ್ಲ ಕೇಳೋಕೆ ಆ, ತುಂಬಾನೇ ಆಶಾದಾಯಕವಾಗಿದೆ. ಚೀನಾದಿಂದ ಪ್ರೊಡಕ್ಷನ್ ಶಿಫ್ಟ್ ಆದ್ರೆ ಭಾರತಕ್ಕೆ ಒಳ್ಳೇದಾಗತ್ತೆ. ಆದ್ರೆ ನೀವು ಫಾರ್ಮಾ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ API ವಿಷಯ ಬರುತ್ತೆ. ಅಂದ್ರೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್. ನಮ್ಮ ಮೂಲ ಲೇಖನದಲ್ಲೂ ಇದ್ರ ಬಗ್ಗೆ ಇರ್ಬೋದೇನೋ. ಭಾರತದ ಫಾರ್ಮಾ ಕಂಪನಿಗಳು APIಗಳಿಗೆ ಚೀನಾನ ಜಾಸ್ತಿ ನಂಬ್ಕೊಂಡಿವೆ ಅಂತಾರಲ್ಲ. ಹೌದು, ಇದು ನಮ್ಮ ಅವಕಾಶಗಳಿಗೆ ಒಂದು ರೀತಿ ಅಡ್ಡಿ ಆಗಲ್ವಾ? ಖಂಡಿತ. ನೀವು ಬಹಳ ಮುಖ್ಯವಾದ ಅಂಶವನ್ನೇ ಎತ್ತಿದ್ದೀರಿ. ಇದು ನಮ್ಮನ್ನ ನಾಣ್ಯದ ಇನ್ನೊಂದು ಮುಖಕ್ಕೆ ಕರ್ಕೊಂಡೋಗುತ್ತೆ, ಅಂದ್ರೆ ಸವಾಲುಗಳು. ಓಕೆ, ಸವಾಲುಗಳು. ಮೊದಲನೇ ಮತ್ತು ಬಹುಶಃ ದೊಡ್ಡ ಸವಾಲು ಅಂದ್ರೆ ನೀವು ಹೇಳ್ದ ಹಾಗೆ ಪೂರೈಕೆ ಸರಪಳಿಯ ಸಮಸ್ಯೆಗಳು, ಸಪ್ಲೈ ಚೈನ್ ಡಿಸ್ರಪ್ಷನ್ಸ್. ಭಾರತದ ಎಷ್ಟೊಂದು ಇಂಡಸ್ಟ್ರೀಸ್, ಅದು ಫಾರ್ಮಾ ಇರ್ಲಿ, ಎಲೆಕ್ಟ್ರಾನಿಕ್ಸ್ ಇರ್ಲಿ ಅಥವಾ ಆಟೋಮೊಬೈಲ್ ಪಾರ್ಟ್ಸ್ ಇರ್ಲಿ, ಅವುಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ಅಥವಾ ಮಧ್ಯಂತರ ಸರಕುಗಳು, ಇಂಟರ್ಮೀಡಿಯೇಟ್ ಗೂಡ್ಸ್, ಇವುಗಳಿಗೆಲ್ಲ ಚೀನಾದ ಮೇಲೇನೆ ನಾವು ತುಂಬಾ ಡಿಪೆಂಡ್ ಆಗಿದ್ದೀವಿ. ಹೌದು. ಈಗ ಅಮೆರಿಕ-ಚೀನಾ ಸುಂಕ ಸಮರದಿಂದ ಚೀನಾದ ಎಕಾನಮಿಗೇನಾದ್ರೂ ತೊಂದರೆ ಆದ್ರೆ ಅಥವಾ ಸಪ್ಲೈ ಚೈನಲ್ಲಿ ಏನಾದ್ರೂ ಬ್ರೇಕ್ ಆದ್ರೆ ಅದರ ನೇರ ಎಫೆಕ್ಟ್ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಮೇಲಾಗುತ್ತೆ. ಅಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಬಹುದು ಅಥವಾ ಪ್ರೊಡಕ್ಷನ್ನೇ ನಿಧಾನ ಆಗ್ಬಹುದು. ಎಕ್ಸಾಕ್ಟ್ಲಿ. ಇದು ನಮ್ಮ ಪ್ರಾಡಕ್ಟ್ಸ್ ಕಾಂಪಿಟಿಟಿವ್ನೆಸ್ ಮೇಲೆ ಹೊಡೆತ ಕೊಡುತ್ತೆ. ನಿಖರವಾಗಿ. ಚೀನಾದಿಂದ ಬರೋ ಸಾಮಾನ್ಗಳ ರೇಟ್ ಜಾಸ್ತಿ ಆದ್ರೆ ಅಥವಾ ಬರೋದೇ ನಿಂತೋದ್ರೆ ನಮ್ಮ ಕಂಪನಿಗಳಿಗೆ ಬೇರೆ ಸೋರ್ಸ್ ಹುಡುಕೋದು ಕಷ್ಟ. ಅದಕ್ಕೆ ಟೈಮ್ ಕೂಡ ಬೇಕು. ಇದು ಫಸ್ಟ್ ಚಾಲೆಂಜ್. ಸರಿ, ಇನ್ನು ಎರಡನೇ ಸವಾಲು? ಎರಡನೇ ದೊಡ್ಡ ಸವಾಲು ಅಂದ್ರೆ ಜಾಗತಿಕ ವ್ಯಾಪಾರದಲ್ಲಿ ಮಂದಗತಿ, ಗ್ಲೋಬಲ್ ಟ್ರೇಡ್ ಸ್ಲೋಡೌನ್. ಈ ಸುಂಕ ಸಮರಗಳು ಬರೀ ಅಮೆರಿಕ ಚೀನಾಗೆ ಮಾತ್ರ ಸೀಮಿತ ಆಗಲ್ಲ. ಇವು ಇಡೀ ಗ್ಲೋಬಲ್ ಟ್ರೇಡ್ ಎನ್ವೈರ್ಮೆಂಟ್ ಅನ್ನ ಅನಿಶ್ಚಿತತೆಗೆ ತಳ್ಳುತ್ತವೆ. ಅಂದ್ರೆ ಇಡೀ ಜಗತ್ತಲ್ಲೇ ಎಕನಾಮಿಕ್ ಆಕ್ಟಿವಿಟಿ ಸ್ಲೋ ಆದ್ರೆ ವಸ್ತುಗಳಿಗೆ, ಸೇವೆಗಳಿಗೆ ಒಟ್ಟಾರೆ ಡಿಮ್ಯಾಂಡೇ ಕಮ್ಮಿ ಆಗುತ್ತೆ. ಹೌದು. ಆಗ ನಾವು ಅಮೆರಿಕದಲ್ಲಿ ಚೀನಾದಿಂದ ಖಾಲಿಯಾದ ಜಾಗ ತುಂಬಿದ್ರೂ ಸಹ ನಮ್ಮ ಓವರಾಲ್ ಎಕ್ಸ್ಪೋರ್ಟ್ ವಾಲ್ಯೂಮ್ ಅಷ್ಟೇನೂ ಜಾಸ್ತಿ ಆಗದೆ ಇರ್ಬೋದು, ಅಥವಾ ನಮ್ಮ ಬೇರೆ ಮುಖ್ಯ ಮಾರ್ಕೆಟ್ಸ್ಗಳಿಗೆ, ಉದಾಹರಣೆಗೆ ಯುರೋಪ್ಗೆ, ನಮ್ಮ ರಫ್ತು ಕಮ್ಮಿ ಆಗ್ಬೋದಾ? ಅದು ಖಂಡಿತ ಒಂದು ರಿಯಲಿಸ್ಟಿಕ್ ಭಯ. ಒಂದು ಕಡೆ ಒಂದು ಸ್ಪೆಸಿಫಿಕ್ ಮಾರ್ಕೆಟ್ನಲ್ಲಿ ನಮ್ಗೆ ಶೇರ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆದರೆ ಗ್ಲೋಬಲ್ ಆದಿ ನೋಡಿದ್ರೆ ಆ ಇಡೀ ಕೇಕ್ನ ಸೈಜೇ ಚಿಕ್ಕದಾದ್ರೆ ಆಗ ಭಾರತದ ಎಕ್ಸ್ಪೋರ್ಟ್ ಗ್ರೋತ್ಗೆ ಅದು ಅಡ್ಡಿಯಾಗಬಹುದು. ನಮ್ಮ ಮೂಲ ಲೇಖನ ಈ ಗ್ಲೋಬಲ್ ಅನ್ಸರ್ಟೇನಿಟಿ ರಿಸ್ಕ್ ಬಗ್ಗೆ ಹೇಳುತ್ತೆ. ಇನ್ನು ಮೂರನೇ ಸವಾಲು, ಆಮದುಗಳ ಖರ್ಚು ಜಾಸ್ತಿ ಆಗೋದು. ಇದ್ರ ಬಗ್ಗೆನೂ ನಮ್ಮ ಮೂರದಲ್ಲಿ ಹೇಳಿದ್ದಾರೆ ಅನ್ಸುತ್ತೆ. ಹೌದು, ಇದ್ರ ಬಗ್ಗೆನೂ ಇದೆ. ಒಂದು ವೇಳೆ ಈ ಟ್ಯಾರಿಫ್ ವಾರ್ಸ್ ಇನ್ನೂ ಜಾಸ್ತಿಯಾಗಿ ಅಮೆರಿಕ ಅಥವಾ ಬೇರೆ ದೇಶಗಳು ಬೇರೆ ಬೇರೆ ವಸ್ತುಗಳ ಮೇಲೆ ಬೇರೆ ದೇಶಗಳ ಮೇಲೂ ಟ್ಯಾರಿಫ್ ಹಾಕೋಕೆ ಶುರು ಮಾಡಿದ್ರೆ ಏನಾಗತ್ತೆ? ಆಗ ಭಾರತಕ್ಕೆ ಬೇಕಾದ ಅಗತ್ಯ ವಸ್ತುಗಳು, ಉದಾಹರಣೆಗೆ ಕಚ್ಚಾ ತೈಲ, ಎಲೆಕ್ಟ್ರಾನಿಕ್ ಉಪಕರಣಗಳು, ಮಷಿನರಿಗಳು, ಇವುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಾಸ್ಟ್ ಜಾಸ್ತಿ ಆಗ್ಬೋದು. ಓಹೋ, ಹೌದು. ಇದರಿಂದ ನಮ್ಮ ಟ್ರೇಡ್ ಡೆಫಿಸಿಟ್, ವ್ಯಾಪಾರ ಕೊರತೆ ಜಾಸ್ತಿ ಆಗೋದಲ್ಲದೆ ಇನ್ಫ್ಲೇಷನ್ ಅಂದರೆ ಹಣದುಬ್ಬರದ ಒತ್ತಡ ಕೂಡ ಜಾಸ್ತಿ ಆಗ್ಬೋದು. ಹಾಗಾದ್ರೆ ನೋಡಿದ್ರೆ ಒಂದ್ ಕಡೆ ರಫ್ತಿಗೆ ಅವಕಾಶಗಳು ಸಿಗ್ತಾ ಇವೆ, ಇನ್ನೊಂದ್ ಕಡೆ ಸಪ್ಲೈ ಚೈನ್ ಪ್ರಾಬ್ಲಮ್ಸು, ಗ್ಲೋಬಲ್ ಡಿಮ್ಯಾಂಡ್ ಕಮ್ಮಿ ಆಗೋ ಭಯ, ಮತ್ತೆ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗೋ ರಿಸ್ಕ್. ಹೌದು. ಈ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಕೊನೆಗೆ ಭಾರತಕ್ಕೆ ಇದರಿಂದ ಲಾಭವೋ ನಷ್ಟವೋ, ನೆಟ್ ಎಫೆಕ್ಟ್ ಏನು, ಇದನ್ನು ಹೇಗೆ ಹೇಳೋದು? ಇದಕ್ಕೆ ಒಂದು ಸಿಂಪಲ್ ಆನ್ಸರ್ ಇಲ್ಲ. ನಮ್ಮ ಮೂಲಗಳು ಕೂಡ ಅದನ್ನೇ ಹೇಳೋದು. ಇದು ಬ್ಲ್ಯಾಕ್ ಅಂಡ್ ವೈಟ್ ಸಿಚುವೇಶನ್ ಅಲ್ಲ. ಇದು ತುಂಬಾ ಕಾಂಪ್ಲೆಕ್ಸ್ ಆದ ಒಂದು ಮಿಶ್ರಣ. ಕೆಲವು ಸೆಕ್ಟರ್ಗಳಲ್ಲಿ ಖಂಡಿತವಾಗಿಯೂ ಚೀನಾ +1 ಲಾಭವನ್ನ ಭಾರತ ತಗೋಬಹುದು, ಅದರಲ್ಲಿ ಡೌಟೇ ಇಲ್ಲ. ಟೆಕ್ಸ್ಟೈಲ್ಸು, ಕೆಮಿಕಲ್ಸು, ಫಾರ್ಮಾ, ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿ, ಈ ತರಹದ ಕ್ಷೇತ್ರಗಳಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗೋಕೆ ಚಾನ್ಸಸ್ ಇದೆ. ಆದರೆ ಏನು? ಆದರೆ ಅದೇ ಸಮಯದಲ್ಲಿ ಗ್ಲೋಬಲ್ ಟ್ರೇಡ್ನಲ್ಲಿರೋ ಅನಿಶ್ಚಿತತೆ, ಎಕಾನಮಿ ಸ್ಲೋ ಆಗೋ ಸಾಧ್ಯತೆ, ಮತ್ತೆ ನಮ್ಮ ಚೀನಾ ಮೇಲಿನ ಸಪ್ಲೈ ಚೈನ್ ಡಿಪೆಂಡೆನ್ಸಿಯಿಂದ ಬರೋ ತೊಂದರೆಗಳು, ಇವು ಸೀರಿಯಸ್ ಆದ ನೆಗೆಟಿವ್ ಎಫೆಕ್ಟ್ ಕೊಡೋ ರಿಸ್ಕ್ ಇದೆ. ಸರಿ, ಹಾಗಾಗಿ ನೆಟ್ ಇಂಪ್ಯಾಕ್ಟ್ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದು ಅದು ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ.
ಮುಖ್ಯವಾಗಿ ಭಾರತ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ. ಅಂದ್ರೆ ನಮ್ಮ ಪಾಲಿಸಿ ಮೇಕರ್ಸ್, ನಮ್ಮ ಇಂಡಸ್ಟ್ರೀಸ್, ಹೌದು, ಅವರು ಈ ಅವಕಾಶಗಳನ್ನು ಬಳಸ್ಕೊಳ್ಳೋಕೆ ಮತ್ತೆ ಸವಾಲುಗಳನ್ನ ಎದುರಿಸೋಕೆ ಎಷ್ಟು ರೆಡಿ ಇದ್ದಾರೆ, ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೂಡ ಹುಟ್ಟಾಕುತ್ತೆ. ಈ ಅನಿಶ್ಚಿತತೆಯ ಲಾಭ ಪಡ್ಕೊಂಡು ರಿಸ್ಕ್ ಕಮ್ಮಿ ಮಾಡ್ಕೊಳ್ಳೋಕೆ ಭಾರತ ಏನು ಮಾಡಬೇಕು? ನಿಜ, ಇದು ಬ್ಯಾಲೆನ್ಸ್ ಮಾಡೋ ಪ್ರಶ್ನೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಂದ್ಸಲ ಒಟ್ಟಿಗೆ ಸೇರಿಸೋಣ. ಅಮೆರಿಕಾದ ಸುಂಕ ಸಮರಗಳು ಭಾರತಕ್ಕೆ ಒಂದು ರೀತಿ ಎರಡು ಬದಿಯ ಕತ್ತಿ ತರಹಾಗಿದೆ. ಹೌದು. ಒಂದು ಕಡೆ ಚೀನಾಗೆ ಪರ್ಯಾಯವಾಗಿ ಟೆಕ್ಸ್ಟೈಲ್ಸ್, ಕೆಮಿಕಲ್ಸ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್ನಂಥ ಸೆಕ್ಟರ್ಗಳಲ್ಲಿ ರಫ್ತು ಅವಕಾಶಗಳು ಜಾಸ್ತಿಯಾಗೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಗ್ಲೋಬಲ್ ಟ್ರೇಡ್ ಸ್ಲೋ ಆಗೋ ಭಯ, ಚೀನಾದ ಮೇಲ್ನೇ ಡಿಪೆಂಡ್ ಆಗಿರೋದ್ರಿಂದ ಸಪ್ಲೈ ಚೈನಲ್ಲಿ ಪ್ರಾಬ್ಲಮ್ಸ್ ಮತ್ತೆ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗೋ ಥರದ ಸೀರಿಯಸ್ ಚಾಲೆಂಜಸ್ ಕೂಡ ಇದೆ. ಹೌದು. ಈ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಮುಖ್ಯ ಅಂದ್ರೆ, ನೋಡಿ, ಗ್ಲೋಬಲ್ ಟ್ರೇಡ್ ಲ್ಯಾಂಡ್ಸ್ಕೇಪ್ ಯಾವಾಗ್ಲೂ ಚೇಂಜ್ ಆಗ್ತಾನೇ ಇರುತ್ತೆ. ಖಂಡಿತ. ಅಮೆರಿಕದಂತಹ ದೊಡ್ಡ ಎಕಾನಮಿಗಳು ತಗೊಳ್ಳೋ ನಿರ್ಧಾರಗಳು ಇಡೀ ಜಗತ್ತಿನ ಮೇಲೆ, ಅದರಲ್ಲೂ ಭಾರತದಂತಹ ಫಾಸ್ಟ್ ಆಗಿ ಬೆಳೀತಿರೋ ಎಕಾನಮಿಗಳ ಮೇಲೆ ತುಂಬಾನೇ ಡೀಪ್ ಆದ ಪರಿಣಾಮ ಬೀರ್ತವೆ. ಈ ಬದಲಾವಣೆಗಳು, ಅವುಗಳ ಎಫೆಕ್ಟ್ಸ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಟ್ರೇಡ್ ಪಾಲಿಸಿಗಳನ್ನ, ನಮ್ಮ ಎಕನಾಮಿಕ್ ಸ್ಟ್ರಾಟಜಿಗಳನ್ನ, ಬಿಸ್ನೆಸ್ ಮಾಡೆಲ್ಗಳನ್ನ ಎಲ್ಲವನ್ನೂ ಕಾಲಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ಸರಿ. ಇದು ಅನಿಶ್ಚಿತತೆಯನ್ನ ಮ್ಯಾನೇಜ್ ಮಾಡೋಕೆ, ಕಾಂಪಿಟೇಟಿವ್ ಆಗಿ ಉಳಿಯೋಕೆ ತುಂಬಾ ಅಗತ್ಯ. ಖಂಡಿತ. ಇದು ಬರೀ ಸರ್ಕಾರಕ್ಕೆ ಅಥವಾ ದೊಡ್ಡ ಕಂಪನಿಗಳಿಗೆ ಮಾತ್ರ ಅಲ್ಲ, ನನಗನ್ಸುತ್ತೆ ಪ್ರತಿಯೊಬ್ಬರಿಗೂ, ಕನ್ಸ್ಯೂಮರ್ ಆಗಿ, ಇನ್ವೆಸ್ಟರ್ ಆಗಿ, ಎಂಪ್ಲಾಯಿ ಆಗಿ ಈ ಗ್ಲೋಬಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರೋದು ಮುಖ್ಯ. ಹೌದು, ನಿಜ. ಸರಿ, ಇವತ್ತಿನ ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೋಣೆಯ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣವೇ? ಖಂಡಿತ. ಈ ಸುಂಕ ಸಮರಗಳು, ಈ ಚೀನಾ +1 ಟ್ರೆಂಡ್ ಇದೆಯಲ್ಲ, ಇವೆಲ್ಲ ಬರೀ ಶಾರ್ಟ್ ಟರ್ಮ್ ವಿಷಯಗಳ ಅಥವಾ ಇವು ಗ್ಲೋಬಲ್ ಸಪ್ಲೈ ಚೈನ್ಸ್ನಲ್ಲಿ ಬಹುಶಃ ಪರ್ಮನೆಂಟ್ ಆದ ಸ್ಟ್ರಕ್ಚರಲ್ ಬದಲಾವಣೆಗಳಿಗೆ ನಾಂದಿ ಹಾಡ್ತಾ ಇವೆಯಾ? ಒಳ್ಳೆ ಪ್ರಶ್ನೆ. ಒಂದು ವೇಳೆ ಹಾಗಾದ್ರೆ ಮುಂದೆ ಬರೋ ಈ ಹೊಸ ತರಹದ ಗ್ಲೋಬಲ್ ಟ್ರೇಡ್ ಸಿಸ್ಟಮ್ನಲ್ಲಿ ಭಾರತ ತನ್ನ ಜಾಗವನ್ನ ಬರೀ ಒಂದು ಆಲ್ಟರ್ನೇಟಿವ್ ಆಗಿ ಅಲ್ಲ, ಬದಲಿಗೆ ಒಂದು ಮುಖ್ಯವಾದ ರೆಸಿಲಿಯಂಟ್ ಅಂದ್ರೆ ಸ್ಥಿತಿಸ್ಥಾಪಕ ಆರ್ಥಿಕ ಶಕ್ತಿಯಾಗಿ ಹೇಗೆ ಗಟ್ಟಿ ಮಾಡ್ಕೊಳ್ಬೋದು? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕು. ಇದರ ಬಗ್ಗೆ ಯೋಚಿಸೋಣ. ಮುಂದಿನ ಬಾರಿ ಇನ್ನೊಂದು ವಿಷಯದ ಆಳವಾದ ಅವಲೋಕನದೊಂದಿಗೆ ಭೇಟಿಯಾಗೋಣ.